ಕೋಲಾರ ಜನತೆಗೆ ನನ್ನ ಹೆಸರು ಮಹೇಶ್ ರಾವ್ ಕದಮ್ ಅಂತೇಳಿ. ಸೊ ಇವತ್ತು ನಾವು ಕಳೆದ 20 ದಿನಗಳಿಂದ ಕೋಲಾರ ಪ್ಲಾಸ್ಟಿಕ್ ತ್ಯಾಜ್ಯ ಮುಕ್ತ ಕೋಲಾರನ ಮಾಡೋದಕ್ಕೆ ಇವತ್ತು ನಾವೆಲ್ಲರೂ ಸಹ ಅರ್ಪಣೆ ಮಾಡುತ್ತಿರತಕ್ಕಂಥದ್ದು ಕಾಯಕಲ್ಪ ಮಾಡಿದ್ದೀವಿ ನಮ್ಮ ಹೃದಯದಲ್ಲಿ. ಅದೇ ರೀತಿಯಲ್ಲಿ ಇವತ್ತು ನಾವು ಸ್ವಚ್ಛತೆಗೆ ನಾವು ನೋಡಿದಾಗ ಇಡೀ ಕೋಲಾರಲ್ಲಿ ತುಂಬ ಇವತ್ತು ಪ್ಲಾಸ್ಟಿಕ್ ಮಯವಾಗಿದೆ. ಇವತ್ತು ಕೋಲಾರ ಇಡೀ ಸಮುದ್ರ ರೀತಿಯಲ್ಲಿ ಇವತ್ತು ಅಲೆಗಳ ರೀತಿಯಲ್ಲಿ ಇವತ್ತು ಪ್ಲಾಸ್ಟಿಕ್ ಕಾಣ್ತಾ ಇದ್ದೀವಿ. ಇವತ್ತು ನಾವು ಈ ರೀತಿಯಾಗಿ ಇಡೀ ಕೋಲಾರ ನಗರ ಪೂರ್ತಿಯಾಗಿ ಪ್ಲಾಸ್ಟಿಕ್ಕಿಂದ ತುಂಬಿದೆ. ಹಾಗಾಗಿ ಇವತ್ತು ನಾವು ಒಟ್ಟಾರೆಯಾಗಿ ಇವತ್ತು ಪ್ರತಿ ಭಾನುವಾರ ಅಂತರಂಗೆ ಬೆಟ್ಟದ ತಪ್ಪಲಿನಲ್ಲಿ ಈ ಸ್ವಯಂ ಪ್ರೇರಿತವಾಗಿ ಯಾರು ನಮ್ಮ ಜೊತೆಗೆ ಕೈ ಜೋಡಿಸ್ತಿದ್ದೀರಾ, ಕೋಲಾರ ನಗರವನ್ನು ಪ್ಲಾಸ್ಟಿಕ್ ತ್ಯಾಜ್ಯ ಮುಕ್ತ ಕೋಲಾರ ಮಾಡಲಿಕ್ಕೆ ಯಾರು ಕೈ ಜೋಡಿಸ್ತೀರಾ ಅವ್ರಿಗೆಲ್ಲರಿಗೂ ಸಹ ನಮ್ಮ ಈ ಒಂದು ಅಭಿಯಾನ ಕಡೆಯಿಂದ ನಾವು ಅವರಿಗೆ ಸ್ವಾಗತವನ್ನು ಬಯಸ್ತಾ ಇದ್ದೀವಿ. ಆ ಸ್ವಾಗತದೊಂದಿಗೆ ಇವತ್ತು ಅಂದರೆ ಹಂಗೆ ಬುದ್ಧಿಮಾಂದ್ಯ ವಸತಿ ಶಾಲೆ ಕಡೆಯಿಂದ ಇವತ್ತು ಈ ಒಂದು ಭಾನುವಾರದಲ್ಲಿ ಇವತ್ತು ಕೈ ಜೋಡಿಸಿದ್ದಾರೆ. ಅವರಿಗೆ ಅತ್ಯಂತ ಆದರಣೆಯ ನಾವು ಸ್ವಾಗತ ಕೊಡ್ತಾ ಇದ್ದೀವಿ, ಅಭಿನಂದನೆಗಳು ಸಹ ಹೇಳ್ತಾ ಇದ್ದೀವಿ. ಬುದ್ಧಿಮಾಂದ್ಯ ಮಕ್ಕಳಿಂದ ಇವತ್ತು ಈ ಒಂದು ತ್ಯಾಜ್ಯ ವಸ್ತುಗಳನ್ನು ನಾವು ಖಾಲಿ ಬಾಟುಗಳಿಗೆ ಶೇಖರಣೆ ಮಾಡಿ ಇವತ್ತು ಈಕೋ ಬ್ರಿಕ್ಸ್ ಮಾಡ್ತಿದ್ದಾರೆ. ಅವರಿಂದ ಕಲಿಯುವಂಥ ಪಾಠ ಇವತ್ತು ಇಡೀ ಜಗತ್ತಿಗೆ, ಇಡೀ ಸಮಾಜಕ್ಕೆ ಆಗಬೇಕಾಗಿದೆ. ಮುಂದಿನ ದಿನಗಳಲ್ಲಿ ಇದೇ ರೀತಿ ಕಾಯಕಲ್ಪ ಮಾಡಿಕೊಂಡು ಇಂತಹ ಮಕ್ಕಳಿಂದ ನಾವು ಕಲಿತು ಬೇರೆ ಇರ್ತಕ್ಕಂಥ ಎಜುಕೇಟ್ ಇರ್ತಕ್ಕಂಥ ಸಹ ಮನುಷ್ಯರಿಗೂ ಸಹ ಈ ಒಂದು ಎಜುಕೇಟ್ ಆಗಬೇಕು. ಮುಂದಿನ ದಿನಗಳಲ್ಲಿ ಇಡೀ ಕೋಲಾರವನ್ನು ಪ್ಲಾಸ್ಟಿಕ್ ತ್ಯಾಜ್ಯ ಮುಕ್ತ ಮಾಡೋದ್ರಲ್ಲಿ ನಾವೆಲ್ಲರೂ ಸಹ ಸಂಕಲ್ಪ ತೊಡಬೇಕು. ಇಡೀ ನಗರವನ್ನು ನಾವು ಸ್ವಚ್ಛತೆಯಿಂದ ಕಾಪಾಡಬೇಕು. ಈ ಒಂದು ಏನು ಪ್ಲಾಸ್ಟಿಕ್ ತ್ಯಾಜ್ಯದಿಂದ ಹಾನಿಗಳು, ಕ್ಯಾನ್ಸರ್ ರೋಗ ಬರುವಂಥದ್ದು ತುಂಬ ಚಾನ್ಸಸ್ ಜಾಸ್ತಿ ಇದೆ ಸುಡೋದ್ರಿಂದ. ಮತ್ತು ಫಲವತ್ತಾದ ಮಣ್ಣಿನಲ್ಲಿ ಈ ಪ್ಲಾಸ್ಟಿಕ್ ಕುಡ್ಕೊಂಡ್ರೆ ನಮಗೆ ಊಟ ಮಾಡಲಿಕ್ಕೂ ಬೆಳೆಯೋದಕ್ಕೂ ಸಹ ಭಾಳ ಕಷ್ಟ ಇದೆ. ಈ ರೀತಿಯಾಗಿ ನಮಗೆ ತೊಂದರೆ ಆಗೋಂಥ ಸ್ಥಿತಿಯಲ್ಲಿ ನಾವು ಕಾಣ್ತಾ ಇದ್ದೀವಿ. ನಾವೇ ಹೊಟ್ಟೆ ಒಳ್ಕೊಳ್ಳೋಂಥ ಸ್ಥಿತಿ ನಾವು ತೊಗೊಂಬರ್ತಾ ಇದ್ದೀವಿ ಈ ರೀತಿ ಇವತ್ತು. ಸೊ ಮುಂದಿನ ನಮ್ಮ ಬದುಕನ್ನು ಕಟ್ಟೋದಕ್ಕೆ ಮುಂದಿನ ಜನರೇಷನ್ ಮಕ್ಕಳಿಗಾಗಿ, ಮುಂದಿನ ಪೀಳಿಗೆಯ ಮಕ್ಕಳಿಗಾಗಿ ಇವತ್ತು ನಾವು ಪ್ಲಾಸ್ಟಿಕ್ ತ್ಯಾಜ್ಯವನ್ನು ನಾವು ಇವತ್ತು ತಡೆಗಟ್ಟಬೇಕು. ಆ ತಡೆಗಟ್ಟು ನಿವಾರಣೆ ನಾವು ಎಲ್ಲರೂ ಸಹ ಸ್ವಯಂ ಪ್ರೇರಿತವಾಗಿ ಇವತ್ತು ನಾವು ಕೋಲಾರದ ಅಂತರಗಂಗೆ ಬೆಟ್ಟದ ತಪ್ಪಲಿನಲ್ಲಿ ಇವತ್ತು ಬರುವಂಥ ಪ್ರವಾಸಿಗರಿಗೂ ಸಹ ನಾವು ಜಾಗೃತಿ ಮೂಡಿಸ್ತಾ ಇದ್ದೀವಿ ಮತ್ತು ಅರಿವನ್ನು ಮೂಡಿಸ್ತಾ ಇದ್ದೀವಿ. ಆ ಜಾಗೃತಿ ಫಲಕಗಳನ್ನು ಹಾಕಿ ಅವರು ಸ್ವಯಂ ಪ್ರೇರಿತವಾಗಿ ಅವರೇ ಬಂದು ಕೇಳಿಕೊಂಡು ಇವತ್ತು ಅವರು ಸಹ ಅರಿವಾಗಿ ಅವರವರ ಜಾಗದಲ್ಲಿ ಸಹ ಇವತ್ತು ಈ ಒಂದು ಜಾಗೃತಿ ಮೂಡಿಸಲಿಕ್ಕೆ ಅವರು ಸಹ ಸ್ವಯಂ ಪ್ರೇರಿತವಾಗಿ ಮುಂದೆ ಬರ್ತಿದ್ದಾರೆ. ಸೊ ಅವ್ರಿಗೂ ಸಹ ಈ ಒಂದು ಮೂಲಕ ಧನ್ಯವಾದ ಹೇಳ್ತಾ ಇದ್ದೀವಿ. ಮುಂದಿನ ದಿನಗಳಲ್ಲಿ ಪ್ರತಿ ಭಾನುವಾರ ತಪ್ಪಲಿನಲ್ಲಿ ಈ ಒಂದು ಕಾರ್ಯಕ್ರಮ ನಡೀತಾ ಇರುತ್ತೆ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ನಮಸ್ಕಾರ.